ಮತ್ತೆ ಬೈಕ್ ಟ್ಯಾಕ್ಸಿಗೆ ಚಾಲನೆ ನೀಡಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಹಸಿರು ನಿಶಾನೆಯನ್ನ ನೀಡಿದೆ ಹೈಕೋರ್ಟ್. ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿತ್ತು. ಒಂದಷ್ಟು ಘಟನೆಗಳು ನಡೆದವು. ಆ ನಂತರದಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಲಾಗಿತ್ತು. ಬೈಕ್ ಟ್ಯಾಕ್ಸಿ ಜೀವನಾಧಾರ ನಮಗೆ ಅಂತ ಒಂದಷ್ಟು ಅರ್ಜಿಗಳು ಬಂದಿದ್ವು. ಬೆಂಗಳೂರಲ್ಲಿ 1,20,000 ಬೈಕ್ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಡೆಸಿಕೊಂಡಿದ್ದಾರೆ ಅನೇಕರು. ಆಟೋ ಟ್ಯಾಕ್ಸಿಗಳು ಇದರಲ್ಲಿ ಓಡಾಡೋರಿಗೆ ಬಹಳ ದುಬಾರಿ ಅನ್ಸುತ್ತೆ. ಅಂತವರೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗಳಲ್ಲಿ ಓಡಾಡ್ತಾರೆ. ಓಡಾಡೋರಿಗೆ ಬೈಕ್ ಟ್ಯಾಕ್ಸಿಯೇ ಒಂದು ಉತ್ತಮ ದಾರಿ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಬೈಕ್ ಟ್ಯಾಕ್ಸಿಯನ್ನ ನಂಬಿಕೊಂಡು ಅದನ್ನೇ ಓಡಿಸಿಕೊಂಡು ಬದುಕ್ತಾ ಇರೋರು ಕೂಡ ಲಕ್ಷಾಂತರ ಜನರಿದ್ದಾರೆ. ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗೆ ಜೀವನಕ್ಕೆ ಆಧಾರವೇ ಈ ಬೈಕ್ ಟ್ಯಾಕ್ಸಿ, ಇದನ್ನ ಕೂಡ ಬ್ಯಾನ್ ಮಾಡಿದ್ರೆ ನಾವು ಯಾವ್ದನ್ನ ನಂಬ್ಕೊಂಡು ಬದುಕಬೇಕು, ಜೀವನ ಬೀದಿಗೆ ಬೀಳುತ್ತೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಬೈಕ್ ಟ್ಯಾಕ್ಸಿ ಸ್ವಲ್ಪ ಸೂಕ್ತ ಅಲ್ಲ. ಒಂದಷ್ಟು ಅಹಿತಕರ ಘಟನೆಗಳು ಕೂಡ ಬೆಂಗಳೂರಲ್ಲಿ ನಡೆದಿದ್ವು. ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಡೆದಿದ್ವು. ಹಾಗಾಗಿ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆ ನಂತರದಲ್ಲಿ ಈಗ ಬೈಕ್ ಟ್ಯಾಕ್ಸಿಗೆ ಮತ್ತೆ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಳೆದ ವರ್ಷ ಟ್ಯಾಕ್ಸಿ ನಿಷೇಧ ಮಾಡಲಾಗಿತ್ತು ಈ ಬೈಕ್ ಟ್ಯಾಕ್ಸಿಗಳನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು, ಸೇಫ್ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಅದರ ಜೊತೆ ಒಂದಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿದ್ವು. ಈಗ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಆದ್ರೆ ಈಗಾಗಲೇ ನಡೆದಿರುವಂತಹ ಈ ಅಹಿತಕರ ಘಟನೆಗಳು ಮತ್ತೆ ನಡಿಬಾರದು ಅನ್ನೋದಾದ್ರೆ ಒಂದಷ್ಟು ಸೂಚನೆಗಳನ್ನಾದ್ರೂ ನೀಡಬೇಕು, ಒಂದಷ್ಟು ಸೇಫ್ಟಿ ಮೆಷರ್ಸ್ ಆದ್ರೂ ಇರಬೇಕು. ಅದ್ರ ಬಗ್ಗೆ ಏನಾದ್ರೂ ಹೈಕೋರ್ಟ್ ಮೆನ್ಷನ್ ಮಾಡಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅಭಿಷೇಕ್? ಈಗಾಗಲೇ ಏನು ಒಂದು ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ನಿಬಂಧನೆಗಳನ್ನು ಕೂಡ ಕೊಡಲಾಗುತ್ತೆ. ಇಲ್ಲಿ ಯೆಲ್ಲೋ ಬೋರ್ಡ್ಗೆ ಸಾರಿಗೆ ಅನ್ನುವಂತಹ ಒಂದು ಇದಿರುತ್ತೆ. ಹೀಗಾಗಿ ವೈಟ್ ಬೋರ್ಡ್ಗೆ ಯಾವ ರೀತಿ ನೀವು ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ತೀರಿ ಟ್ಯಾಕ್ಸಿ ಅಂತ ಹೇಳಿ, ಹೀಗಾಗಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆದ್ರೆ ಯಾವಾಗ ಏನಿದೆ ಬೈಕ್ ಟ್ಯಾಕ್ಸಿ ಸಂಘಟನೆಗಳು ಏನಿದೆ ಹೈಕೋರ್ಟ್ಗೆ ಮೊರೆ ಹೋಯಿತು, ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಸೇವೆಗಳು, ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಮತ್ತು ಕೆಲವೊಂದು ಹೊರತುಪಡಿಸಿದ್ರೆ ಅದು ಆಟೋದಿಂದಲೂ ಕೂಡ ಆಗುತ್ತೆ ಮತ್ತು ಉಳಿದಂತಹ ಒಂದು ಟ್ಯಾಕ್ಸಿಗಳೇನಿದಾವೆ ಅಲ್ಲಿಯೂ ಕೂಡ ಅಪಘಾತಗಳಾಗುತ್ತೆ. ಆದ್ರೆ ಈ ಒಂದು ನಿಯಮಗಳ ಅಂದ್ರೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾದಂತಹ ಮೇಜರ್ ಯಾವುದು ಕೂಡ ಇಶ್ಯೂ ಆಗಲಿಲ್ಲ. ಕೆಲವೊಂದು ಸೆಕ್ಷುವಲ್ ಹರಾಸ್ಮೆಂಟ್ಗಳಾಗಿದೆ, ಹೌದು, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಯಾರು ಬೈಕ್ ಟ್ಯಾಕ್ಸಿ ಓನರ್ ಇರ್ತಾನೋ ಆತನ ವಿರುದ್ಧ ಕ್ರಮವನ್ನು ಕೈಗೊಂಡಿದೀವಿ ಅಂತ ಹೇಳಿ ಮನವರಿಕೆಯನ್ನ ಮಾಡ್ತಾರೆ ಕೋರ್ಟ್ಗೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನೂ ಕೂಡ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ ಇಂದಿಗೆ ಆದೇಶವನ್ನು ನೀಡಿತ್ತು. ಈಗ ಸದ್ಯದ ಮಟ್ಟಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಏನಿದೆ ಸಾಕಷ್ಟು ಒಂದು ರಾಜ್ಯ ಸರ್ಕಾರಕ್ಕೆ ನಿಬಂಧನೆಗಳನ್ನ ಮಾಡಿ, ಅಂದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿ ಅದರ ಅನ್ವಯವಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಯಾವ ರೀತಿ ಯಾವ ನಿಬಂಧನೆಗಳಿರುತ್ತೆ, ಏನೇನೋ ಇದಿರುತ್ತೆ. ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಚಾಲನೆ ನೀಡಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಹಸಿರು ನಿಶಾನೆಯನ್ನ ನೀಡಿದೆ ಹೈಕೋರ್ಟ್. ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿತ್ತು. ಒಂದಷ್ಟು ಘಟನೆಗಳು ನಡೆದವು. ಆ ನಂತರದಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಲಾಗಿತ್ತು. ಬೈಕ್ ಟ್ಯಾಕ್ಸಿ ಜೀವನಾಧಾರ ನಮಗೆ ಅಂತ ಒಂದಷ್ಟು ಅರ್ಜಿಗಳು ಬಂದಿದ್ವು. ಬೆಂಗಳೂರಲ್ಲಿ 1,20,000 ಬೈಕ್ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಡೆಸಿಕೊಂಡಿದ್ದಾರೆ ಅನೇಕರು. ಆಟೋ ಟ್ಯಾಕ್ಸಿಗಳು ಇದರಲ್ಲಿ ಓಡಾಡೋರಿಗೆ ಬಹಳ ದುಬಾರಿ ಅನ್ಸುತ್ತೆ. ಅಂತವರೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗಳಲ್ಲಿ ಓಡಾಡ್ತಾರೆ. ಓಡಾಡೋರಿಗೆ ಬೈಕ್ ಟ್ಯಾಕ್ಸಿಯೇ ಒಂದು ಉತ್ತಮ ದಾರಿ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಬೈಕ್ ಟ್ಯಾಕ್ಸಿಯನ್ನ ನಂಬಿಕೊಂಡು ಅದನ್ನೇ ಓಡಿಸಿಕೊಂಡು ಬದುಕ್ತಾ ಇರೋರು ಕೂಡ ಲಕ್ಷಾಂತರ ಜನರಿದ್ದಾರೆ. ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗೆ ಜೀವನಕ್ಕೆ ಆಧಾರವೇ ಈ ಬೈಕ್ ಟ್ಯಾಕ್ಸಿ, ಇದನ್ನ ಕೂಡ ಬ್ಯಾನ್ ಮಾಡಿದ್ರೆ ನಾವು ಯಾವ್ದನ್ನ ನಂಬ್ಕೊಂಡು ಬದುಕಬೇಕು, ಜೀವನ ಬೀದಿಗೆ ಬೀಳುತ್ತೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಬೈಕ್ ಟ್ಯಾಕ್ಸಿ ಸ್ವಲ್ಪ ಸೂಕ್ತ ಅಲ್ಲ. ಒಂದಷ್ಟು ಅಹಿತಕರ ಘಟನೆಗಳು ಕೂಡ ಬೆಂಗಳೂರಲ್ಲಿ ನಡೆದಿದ್ವು. ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಡೆದಿದ್ವು. ಹಾಗಾಗಿ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆ ನಂತರದಲ್ಲಿ ಈಗ ಬೈಕ್ ಟ್ಯಾಕ್ಸಿಗೆ ಮತ್ತೆ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಳೆದ ವರ್ಷ ಟ್ಯಾಕ್ಸಿ ನಿಷೇಧ ಮಾಡಲಾಗಿತ್ತು ಈ ಬೈಕ್ ಟ್ಯಾಕ್ಸಿಗಳನ್ನ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು, ಸೇಫ್ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಅದರ ಜೊತೆ ಒಂದಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿದ್ವು. ಈಗ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಆದ್ರೆ ಈಗಾಗಲೇ ನಡೆದಿರುವಂತಹ ಈ ಅಹಿತಕರ ಘಟನೆಗಳು ಮತ್ತೆ ನಡಿಬಾರದು ಅನ್ನೋದಾದ್ರೆ ಒಂದಷ್ಟು ಸೂಚನೆಗಳನ್ನಾದ್ರೂ ನೀಡಬೇಕು, ಒಂದಷ್ಟು ಸೇಫ್ಟಿ ಮೆಷರ್ಸ್ ಆದ್ರೂ ಇರಬೇಕು. ಅದ್ರ ಬಗ್ಗೆ ಏನಾದ್ರೂ ಹೈಕೋರ್ಟ್ ಮೆನ್ಷನ್ ಮಾಡಿದ್ಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಭಿಷೇಕ್? ಈಗಾಗಲೇ ಏನು ಒಂದು ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ನಿಬಂಧನೆಗಳನ್ನು ಕೂಡ ಕೊಡಲಾಗುತ್ತೆ. ಇಲ್ಲಿ ಯೆಲ್ಲೋ ಬೋರ್ಡ್ಗೆ ಸಾರಿಗೆ ಅನ್ನುವಂತಹ ಒಂದು ಇದಿರುತ್ತೆ. ಹೀಗಾಗಿ ವೈಟ್ ಬೋರ್ಡ್ಗೆ ಯಾವ ರೀತಿ ನೀವು ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ತೀರಿ ಟ್ಯಾಕ್ಸಿ ಅಂತ ಹೇಳಿ, ಹೀಗಾಗಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆದ್ರೆ ಯಾವಾಗ ಏನಿದೆ ಬೈಕ್ ಟ್ಯಾಕ್ಸಿ ಸಂಘಟನೆಗಳು ಏನಿದೆ ಹೈಕೋರ್ಟ್ಗೆ ಮೊರೆ ಹೋಯಿತು, ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಸೇವೆಗಳು ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಮತ್ತು ಕೆಲವೊಂದು ಹೊರತುಪಡಿಸಿದ್ರೆ ಅದು ಆಟೋದಿಂದಲೂ ಕೂಡ ಆಗುತ್ತೆ ಮತ್ತು ಉಳಿದಂತಹ ಒಂದು ಟ್ಯಾಕ್ಸಿಗಳೇನಿದಾವೆ ಅಲ್ಲಿಯೂ ಕೂಡ ಅಪಘಾತಗಳಾಗುತ್ತೆ. ಆದ್ರೆ ಈ ಒಂದು ನಿಯಮಗಳ ಅಂದ್ರೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾದಂತಹ ಮೇಜರ್ ಯಾವುದು ಕೂಡ ಇಶ್ಯೂ ಆಗಲಿಲ್ಲ. ಕೆಲವೊಂದು ಸೆಕ್ಷುವಲ್ ಹರಾಸ್ಮೆಂಟ್ಗಳಾಗಿದೆ, ಹೌದು, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಯಾರು ಬೈಕ್ ಟ್ಯಾಕ್ಸಿ ಓನರ್ ಇರ್ತಾನೋ ಆತನ ವಿರುದ್ಧ ಕ್ರಮವನ್ನು ಕೈಗೊಂಡಿದೀವಿ ಅಂತ ಹೇಳಿ ಮನವರಿಕೆಯನ್ನ ಮಾಡ್ತಾರೆ ಕೋರ್ಟ್ಗೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನೂ ಕೂಡ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ ಇಂದಿಗೆ ಆದೇಶವನ್ನು ನೀಡಿತ್ತು. ಈಗ ಸದ್ಯದ ಮಟ್ಟಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಏನಿದೆ ಸಾಕಷ್ಟು ಒಂದು ರಾಜ್ಯ ಸರ್ಕಾರಕ್ಕೆ ನಿಬಂಧನೆಗಳನ್ನ ಮಾಡಿ ಅಂದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿ ಅದರ ಅನ್ವಯವಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಯಾವ ರೀತಿ ಯಾವ ನಿಬಂಧನೆಗಳಿರುತ್ತೆ, ಏನೇನೋ ಇದಿರುತ್ತೆ. ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಚಾಲನೆ ನೀಡಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಹಸಿರು ನಿಶಾನೆಯನ್ನ ನೀಡಿದೆ ಹೈಕೋರ್ಟ್. ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿತ್ತು. ಒಂದಷ್ಟು ಘಟನೆಗಳು ನಡೆದವು. ಆ ನಂತರದಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಲಾಗಿತ್ತು. ಬೈಕ್ ಟ್ಯಾಕ್ಸಿ ಜೀವನಾಧಾರ ನಮಗೆ ಅಂತ ಒಂದಷ್ಟು ಅರ್ಜಿಗಳು ಬಂದಿದ್ವು. ಬೆಂಗಳೂರಲ್ಲಿ 1,20,000 ಬೈಕ್ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಡೆಸಿಕೊಂಡಿದ್ದಾರೆ ಅನೇಕರು. ಆಟೋ ಟ್ಯಾಕ್ಸಿಗಳು ಇದರಲ್ಲಿ ಓಡಾಡೋರಿಗೆ ಬಹಳ ದುಬಾರಿ ಅನ್ಸುತ್ತೆ. ಅಂತವರೆಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗಳಲ್ಲಿ ಓಡಾಡ್ತಾರೆ. ಓಡಾಡೋರಿಗೆ ಬೈಕ್ ಟ್ಯಾಕ್ಸಿಯೇ ಒಂದು ಉತ್ತಮ ದಾರಿ ಅಂತಂದ್ರೆ ಮತ್ತೊಂದು ಕಡೆಯಲ್ಲಿ ಬೈಕ್ ಟ್ಯಾಕ್ಸಿಯನ್ನ ನಂಬಿಕೊಂಡು ಅದನ್ನೇ ಓಡಿಸಿಕೊಂಡು ಬದುಕ್ತಾ ಇರೋರು ಕೂಡ ಲಕ್ಷಾಂತರ ಜನರಿದ್ದಾರೆ. ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗೆ ಜೀವನಕ್ಕೆ ಆಧಾರವೇ ಈ ಬೈಕ್ ಟ್ಯಾಕ್ಸಿ, ಇದನ್ನ ಕೂಡ ಬ್ಯಾನ್ ಮಾಡಿದ್ರೆ ನಾವು ಯಾವ್ದನ್ನ ನಂಬ್ಕೊಂಡು ಬದುಕಬೇಕು, ಜೀವನ ಬೀದಿಗೆ ಬೀಳುತ್ತೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಬೈಕ್ ಟ್ಯಾಕ್ಸಿ ಸ್ವಲ್ಪ ಸೂಕ್ತ ಅಲ್ಲ. ಒಂದಷ್ಟು ಅಹಿತಕರ ಘಟನೆಗಳು ಕೂಡ ಬೆಂಗಳೂರಲ್ಲಿ ನಡೆದಿದ್ವು, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಡೆದಿದ್ವು. ಹಾಗಾಗಿ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆ ನಂತರದಲ್ಲಿ ಈಗ ಬೈಕ್ ಟ್ಯಾಕ್ಸಿಗೆ ಮತ್ತೆ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಳೆದ ವರ್ಷ ಟ್ಯಾಕ್ಸಿ ನಿಷೇಧ ಮಾಡಲಾಗಿತ್ತು ಈ ಬೈಕ್ ಟ್ಯಾಕ್ಸಿಗಳನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು, ಸೇಫ್ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಅದರ ಜೊತೆ ಒಂದಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿದ್ವು. ಈಗ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಆದ್ರೆ ಈಗಾಗಲೇ ನಡೆದಿರುವಂತಹ ಈ ಅಹಿತಕರ ಘಟನೆಗಳು ಮತ್ತೆ ನಡಿಬಾರದು ಅನ್ನೋದಾದ್ರೆ ಒಂದಷ್ಟು ಸೂಚನೆಗಳನ್ನಾದ್ರೂ ನೀಡಬೇಕು, ಒಂದಷ್ಟು ಸೇಫ್ಟಿ ಮೆಷರ್ಸ್ ಆದ್ರೂ ಇರಬೇಕು. ಅದ್ರ ಬಗ್ಗೆ ಏನಾದ್ರೂ ಹೈಕೋರ್ಟ್ ಮೆನ್ಷನ್ ಮಾಡಿದ್ಯಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಭಿಷೇಕ್? ಈಗಾಗಲೇ ಏನು ಒಂದು ಆದೇಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಒಂದಷ್ಟು ನಿಬಂಧನೆಗಳನ್ನು ಕೂಡ ಕೊಡಲಾಗುತ್ತೆ. ಇಲ್ಲಿ ಯೆಲ್ಲೋ ಬೋರ್ಡ್ಗೆ ಸಾರಿಗೆ ಅನ್ನುವಂತಹ ಒಂದು ಇದಿರುತ್ತೆ. ಹೀಗಾಗಿ ವೈಟ್ ಬೋರ್ಡ್ಗೆ ಯಾವ ರೀತಿ ನೀವು ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ತೀರಿ ಟ್ಯಾಕ್ಸಿ ಅಂತ ಹೇಳಿ, ಹೀಗಾಗಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಆದ್ರೆ ಯಾವಾಗ ಏನಿದೆ ಬೈಕ್ ಟ್ಯಾಕ್ಸಿ ಸಂಘಟನೆಗಳು ಏನಿದೆ ಹೈಕೋರ್ಟ್ಗೆ ಮೊರೆ ಹೋಯಿತು, ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ
ಸೇವೆಗಳು ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ ಮತ್ತು ಕೆಲವೊಂದು ಹೊರತುಪಡಿಸಿದ್ರೆ ಅದು ಆಟೋದಿಂದಲೂ ಕೂಡ ಆಗುತ್ತೆ ಮತ್ತು ಉಳಿದಂತಹ ಒಂದು ಟ್ಯಾಕ್ಸಿಗಳೇನಿದಾವೆ ಅಲ್ಲಿಯೂ ಕೂಡ ಅಪಘಾತಗಳಾಗುತ್ತೆ. ಆದ್ರೆ ಈ ಒಂದು ನಿಯಮಗಳ ಅಂದ್ರೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾದಂತಹ ಮೇಜರ್ ಯಾವುದು ಕೂಡ ಇಶ್ಯೂ ಆಗಲಿಲ್ಲ. ಕೆಲವೊಂದು ಸೆಕ್ಷುವಲ್ ಹರಾಸ್ಮೆಂಟ್ಗಳಾಗಿದೆ, ಹೌದು, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಯಾರು ಬೈಕ್ ಟ್ಯಾಕ್ಸಿ ಓನರ್ ಇರ್ತಾನೋ ಆತನ ವಿರುದ್ಧ ಕ್ರಮವನ್ನು ಕೈಗೊಂಡಿದೀವಿ ಅಂತ ಹೇಳಿ ಮನವರಿಕೆಯನ್ನ ಮಾಡ್ತಾರೆ ಕೋರ್ಟ್ಗೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲವನ್ನೂ ಕೂಡ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ ಇಂದಿಗೆ ಆದೇಶವನ್ನು ನೀಡಿತ್ತು. ಈಗ ಸದ್ಯದ ಮಟ್ಟಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಏನಿದೆ ಸಾಕಷ್ಟು ಒಂದು ರಾಜ್ಯ ಸರ್ಕಾರಕ್ಕೆ ನಿಬಂಧನೆಗಳನ್ನ ಮಾಡಿ ಅಂದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿ ಅದರ ಅನ್ವಯವಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಯಾವ ರೀತಿ ಯಾವ ನಿಬಂಧನೆಗಳಿರುತ್ತೆ ಏನೇನೋ